ನಮ್ಮ ಆದಿಚುಂಚನಗಿರಿ ಶ್ರೀಗಳನ್ನ ಒಂದ್ಸಲ ಭೇಟಿ ಮಾಡಬೇಕು ಬಾಲಗಂಗಾಧರನಾಥ ಸ್ವಾಮೀಜಿ ಅಂತ ಹೋದಾಗ ಅವರು ಹೇಳಿದ್ರು, ನೀನು ಒಂದು ಆಡಿಯೋ ಕಂಪ್ನಿ ಯಾಕೆ ಮಾಡಬಾರ್ದು ನೀನು ಅಂದರು. ಅವ್ರದ್ದು ಒಂದಷ್ಟು ಹಾಡುಗಳನ್ನು ಬರೆಸಿಟ್ಕೊಂಡಿದ್ರು ಅವರು ದೊಡ್ಡರಂಗೇಗೌಡರ ಜೊತೆಯಲ್ಲಿ. ಆಗ ಅದನ್ನು ಮಾಡ್ಬೋದಲ್ಲ ಅಂತ ಅಂದರು. ಆಯಿತು ನೋಡೋಣ ಸ್ವಾಮೀಜಿ ಅಂತ ಹೇಳಿದೆ. ಒಂದು ದಿವಸ ರಾಜ್ಕುಮಾರ್ ಅವ್ರಿಗೆ ದಾದಾಪಾಲ್ಕಿ ಪ್ರಶಸ್ತಿ ಬಂದಿತ್ತು. ಕುಣಗಲಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ. ಅಲ್ಲಿ ಒಬ್ಬ ತೀರ್ಥಹಳ್ಳಿಯವರು ಕಾಹಿ ರಾಧಾಕೃಷ್ಣ ಅಂತ ಹೇಳಿ ಒಬ್ಬರು ಗಮಕಿ, ಈ ಕುವೆಂಪು ರಾಮಾಯಣ ದರ್ಶನನ ಭಾರಿ ನಿರ್ಗಳವಾಗಿ ನಿರಾಳವಾಗಿ ಹೇಳೋರು. ನನಗೆ ಅವ್ರ ಪರಿಚಯ ಆಗಿತ್ತು. ರಾಜ್ಕುಮಾರ್ ಅವರ ಅವತ್ತು ಕಾರ್ಯಕ್ರಮದಲ್ಲಿ ಯಾರು ಪ್ರಾರ್ಥನೆ ಹಾಡಕ್ಕೆ ಬಂದಿದ್ದು, ಆಡಬೇಕಾದವರು ಬಂದಿರಲಿಲ್ಲ. ಯಾರು ಹಾಡ್ತಾರೆ ಅಂದಾಗ ನಾನು ಹೇಳಿದೆ, ಇಂಥವ್ರು ಇವ್ರು ತುಂಬ ಚೆನ್ನಾಗಿ ಹಾಡ್ತಾರೆ, ಹಾಡಿಸಿ ಅಂತ. ಗಮಕಿ ಹಾಡಿದ್ರು. ಅವರು ರಾಮಾಯಣ ದರ್ಶನನ ಶ್ಲೋಕವನ್ನು ಹಾಡಿದ್ರು. ಆಡಿದಾಗ ರಾಜ್ಕುಮಾರ್ ಅವರಿಗೆ ತಲೆಗೆ ತುಂಬ ಹೋಯಿತು.